ವಿಠಲ ರುಕ್ಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಮೋಹಿತ್ ಅವರ ಅಷ್ಟಕ ವರ್ಗ ಹಾಗೂ ಸಮಗ್ರ ಜಾತಕ ಸೂಕ್ಷ್ಮ ಕುಂಡಲಿಗಳನ್ನು ನೋಡಿ ಇವತ್ತು ಜ್ಯೋತಿಷ್ಯದ ವಿವರಣೆಯನ್ನು ಕೊಡೋಣ. ಬನ್ನಿ, ಮೊದಲು ಬೇಸಿಕ್ ತಿಳ್ಕೊಳ್ಳೋಣ. ಮೋಹಿತ್ ಇದೆಲ್ಲ ಬೇಸಿಕ್ಕೆ, ನಕ್ಷತ್ರನೂ ಬೇಸಿಕ್ಕೆ, ಮೇನ್ ಅಲ್ವೇ ಅಲ್ಲ. ನಕ್ಷತ್ರದಿಂದ ಯಾರಿಗೂ ಜಾತಕ ಹೇಳಕ್ಕಾಗಲ್ಲ ರೀ. ಶ್ರವಣ ನಕ್ಷತ್ರ ಬುದ್ಧಿವಂತರು, ಧನಿಷ್ಠ ನಕ್ಷತ್ರ ಲಕ್ಕಿ ಮನುಷ್ಯರು, ಪೂರ್ವಾಷಾಢ ನಕ್ಷತ್ರ ಹಿಂದಿನ ಕರ್ಮವನ್ನು ಇಲ್ಲಿ ಕ್ಯಾರಿ ಮಾಡ್ತಾರೆ. ಈ ರೀತಿ ಇರುತ್ತೆ ಅದು ಗುಣಗಳು. ಅದರಿಂದ ಸಂಪೂರ್ಣವಾದಂತಹ ನೀವು ಜ್ಯೋತಿಷ್ಯ ಕೇಳ್ತೀರಿ ಅಂದ್ರೆ ಆಗೋದಿಲ್ಲ. ಮೋಹಿತ್ ಪುರುಷ, 4 ಮಾರ್ಚ್ 2015 12:32 ಮಧ್ಯಾಹ್ನ ಡೇ ಒಳಗೆ ರಾಯಚೂರಲ್ಲಿ ಜನನ. ಮಗ ನಕ್ಷತ್ರ ಸಿಂಹ ರಾಶಿ. ಮಗ ನಕ್ಷತ್ರ ಸಿಂಹ ರಾಶಿ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ ಇವರು. ನೋಡಿ, ಟೋಟಲ್ 27 ನಕ್ಷತ್ರ ಇವೆ. ಅದರಲ್ಲಿ 6 ಗಂಡ 3 ನಕ್ಷತ್ರ. ಮೋಸ್ಟ್ ಡೇಂಜರಸ್ ನಕ್ಷತ್ರ ಇದು. 6 ಗಂಡ 3 ನಕ್ಷತ್ರ. ಮೋಸ್ಟ್ ಡೇಂಜರಸ್. ಮಗ ನಕ್ಷತ್ರ ಎಸ್ಪೆಷಲಿ ತಂದೆ ವಿರೋಧಿ ಅವನು. ನೋಡಿ, ಈ ನಕ್ಷತ್ರದ ಶಾಂತಿಯನ್ನು ನೀವು ಮಾಡ್ಕೋಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಯಾವ್ಯಾವು ಮೊದಲು ಅವನು ತಿಳ್ಕೊಳ್ಳಿ. ಫಸ್ಟ್ ರೇವತಿಯ 3 ಮತ್ತು 4ನೇ ಪಾದ, ಅದು ಗಂಡ 3 ನಕ್ಷತ್ರನೇ. ಅಶ್ವಿನಿಯ 1 ಮತ್ತು 2ನೇ ಪಾದ, ಗಂಡ 3 ನಕ್ಷತ್ರನೇ. ಮೂಲಾದ 1 ಮತ್ತು 2ನೇ ಪಾದ, ಗಂಡ 3 ನಕ್ಷತ್ರನೇ. ಅಶ್ಲೇಷಾದ 4 ಪಾದಗಳು, ಗಂಡ 3 ನಕ್ಷತ್ರನೇ. ಜ್ಯೇಷ್ಠಾದ 4 ಪಾದಗಳು, ಗಂಡ 3 ನಕ್ಷತ್ರನೇ. ಮಗಾದ 4 ಪಾದಗಳು, ಗಂಡ 3 ನಕ್ಷತ್ರನೇ. ಗಂಡ 3 ನಕ್ಷತ್ರದಲ್ಲಿ ಹುಟ್ಟಿದವರು ತಮಗೆ ತಾವೇ ಮೋಸ ಮಾಡ್ಕೊತಾರೆ. ತಮ್ಮ ಕೆಟ್ಟ ನಿರ್ಧಾರದಿಂದ ತಮಗೆ ತಾವೇ ಮೋಸ ಮಾಡ್ಕೊತಾರೆ. ತಪ್ಪು ಹೆಜ್ಜೆಗಳನ್ನಿಡುತ್ತಾರೆ. ಕೆಟ್ಟವ್ರನ್ನ ನಂಬ್ತಾರೆ, ಒಳ್ಳೆಯವ್ರನ್ನ ನಂಬಲ್ಲ. ದಾರಿ ತಪ್ತಾರೆ. ಜೀವನದಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಈ ನಕ್ಷತ್ರದ ಕೆಟ್ಟ ಫಲಗಳಿಂದ ನೀವು ನಿವಾರಣೆ ಆಗಬೇಕು ಅಂದರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು. ಹೌದು, ಗೋಮುಖ ಪ್ರಸವ ಪೂಜೆ. ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಂಡಿರ್ಬೇಕಾದ್ರೆ ಆದರೆ 100ಕ್ಕೂ 100 ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದೀರ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ನೀವು. ಹೌದು, ಯೋಗ ಏನೋ ಚೆನ್ನಾಗಿದೆ, ಅದರ ನಕ್ಷತ್ರ ಸರಿ ಇಲ್ಲ. ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ನೀವು. ಬನ್ನಿ, ಹಾಗಾದರೆ ಜಾತಕ ಏನು ಅಂತ ನೋಡೋಣ. ಒಂದು ನೀವು, ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ.
ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100% ಫಲ ಕೊಡುತ್ತೆ. ಬಟ್ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾವೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50 ಅಂತ ಹೇಳ್ಬೋದು. ಹೌದು, ಬನ್ನಿ ಹಾಗಾದರೆ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವ ನೋಡೋಣ. 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಸೂರ್ಯ, 5ನೇದು ಚಂದ್ರ ತಾತ್ಕಾಲಿಕ ಮಿತ್ರ. ರಾಹು ಕೇತುಗಳು ಶಿಷ್ಯಂದ್ರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಕುಜ ಹಾಗೂ ಗುರು ಅತಿ ದೊಡ್ಡ ವಿರೋಧಿಗಳಾಗ್ತಾರೆ. ದಯವಿಟ್ಟು ಇವರೇ ವಿರೋಧಿಗಳು ವೃಷಭ ಲಗ್ನಕ್ಕೆ. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಬಹಳ ಚೆನ್ನಾಗಿದೆ ಮೋಹಿತ್ ನಿಮ್ಮ ಜಾತಕ. ಉಚ್ಚ ಗುರು, ವಕ್ರೀಯ ಗುರು, ಉಚ್ಚ ಶುಕ್ರ, ಬೇರೆ ಯಾರೂ ಇಲ್ಲ, ನೀಚನೂ ಇಲ್ಲ, ಅಸ್ತಂಗತನೂ ಇಲ್ಲ. ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ. ಎಲ್ಲದಕ್ಕಿಂತ ಮುಂಚೆ ಮೋಹಿತ್ ಅವರೇ ನೀವು ಅರ್ಥ ಮಾಡ್ಕೋಬೇಕು, ಅಷ್ಟಕ ವರ್ಗದಲ್ಲಿ ಲಗ್ನ ಕುಂಡಲಿಯಲ್ಲಿರುವಂತಹ ಗ್ರಹಗಳ ಸ್ಥಿತಿಯನ್ನು ನೋಡಿ ಅಷ್ಟಕ ಗ್ರಹ ಕೊಡುತ್ತೆ ಪ್ರಾಬ್ಲಮ್. ನೋಡಿ, 18ರಿಂದ 22 ಪಾಯಿಂಟ್ ಏನಾದರೂ ಇದ್ರೆ 50% ಲಾಭ ಕೊಡುತ್ತೆ. 24ರಿಂದ 28 ಇದ್ರೆ 80% ಕೊಡುತ್ತೆ. ಅಪ್ಪಿತಪ್ಪಿ ಅಬೌವ್ 28% ಇದ್ರೆ 100% ಕೊಡುತ್ತೆ. ಅದು ಕೆಟ್ಟದ್ದು ಆಗಿರ್ಬೋದು, ಒಳ್ಳೆಯದು ಆಗಿರ್ಬೋದು. ಇಸ್ ಡಿಪೆಂಡ್ ಅಪಾನ್ ದಿ ಲಗ್ನ ಕುಂಡಲಿ. ಇಸ್ ಡಿಪೆಂಡ್ ಅಪಾನ್ ದಿ ಲಗ್ನ ಕುಂಡಲಿ. ಲಗ್ನ ಕುಂಡಲಿಯ ಮೇಲೆ ಡಿಪೆಂಡ್. ಲಗ್ನ ಕುಂಡಲಿಯಲ್ಲಿ ಏನಾದರೂ 1ನೇ ಮನೆಯಲ್ಲಿ ನೀಚ ಕೇತು ಇದ್ರೆ 33 ಇದೆ ಪಾಯಿಂಟ್ಸ್. 33% ಅಂದರೆ 100% ಕೆಟ್ಟದ್ದು ಮಾಡ್ತಾನೆ ಅಂತ ಅರ್ಥ. ಒಂದು ವೇಳೆ ಶುಕ್ರ ಇದ್ದಿದ್ದಕ್ಕರೆ ಆದರೆ 100% ಒಳ್ಳೇದು ಮಾಡ್ತಾನೆ ಅಂತ ಅರ್ಥ. ಇಸ್ ಡಿಪೆಂಡ್ ಅಪಾನ್ ದಿ ಇದು. ಬನ್ನಿ ಹಾಗಾದರೆ ಲಗ್ನ ಕುಂಡಲಿಯಲ್ಲಿ 1ನೇ ಭಾವದಲ್ಲಿ ಯಾರಿದ್ದಾರೆ ನೋಡೋಣ. ಯಾರೂ ಇಲ್ಲ. ಹಾಗಾದರೆ ಅಷ್ಟಕ ವರ್ಗದಿಂದ ಹೇಳಬೇಕು ನಾನು. ನೋಡಿ, ಇಲ್ಲಿ 100% ಕೊಟ್ಟಿದ್ದಾರೆ. ಹಾಗಾದರೆ ಈ ಮನೆಯ ಸ್ವಾಮಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ 100ಕ್ಕೆ 100 1ನೇ ಭಾವದ ಫಲವನ್ನು ಅನುಭವಿಸ್ತೀರಿ. ಏನೇನು ಅನುಭವಿಸ್ತೀರಿ ನೋಡಿ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆಯ ಗುಣಗಳು ಹೊಂದಿರ್ತೀರಿ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಒಳ್ಳೆಯ ಇಮೇಜನ್ನು ಬೆಳೆಸ್ಕೋತೀರಿ, ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆಯ ಟೇಸ್ಟನ್ನು ಹೊಂದಿರ್ತೀರಿ, ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ. ಬಹಳ ಜವಾಬ್ದಾರಿಯ ವ್ಯಕ್ತಿತ್ವ ನಿಮ್ದಾಗಿರುತ್ತೆ. ಶಾಸ್ತ್ರ ಹೇಳೋದಿಲ್ಲ 1ನೇ ಭಾವದಲ್ಲಿ ಯಾವ ಗ್ರಹವೂ ಇಲ್ಲ. ಆದರೆ 1ನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅದು 11ನೇ ಭಾವದಲ್ಲಿ. ಹಾಗಾಗಿ ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾ ಇದ್ದಾನೆ ಇಲ್ಲಿ.
ಸೊ 100% ಕೊಡ್ತಾ ಇದ್ದಾರೆ. ಬನ್ನಿ, ಹಾಗಾದರೆ ಎರಡನೇ ಭಾವ ಏನು ಹೇಳುತ್ತೆ? ಎರಡನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ. ಎರಡನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿರೋದ್ರಿಂದ ಎರಡನೇ ಭಾವದ ಫಲವು ನಿಮಗೆ ಒಳ್ಳೆಯದೇ ಸಿಗ್ತಾ ಇದೆ. ಎಲ್ಲೇ? ಅಷ್ಟಕ ವರ್ಗದಲ್ಲಿ 33%, 33 ಪಾಯಿಂಟ್ಸ್ ಇದೆ. ಅದರ ಅರ್ಥ ಎರಡನೇ ಭಾವದ ಫಲವು 100% ಸಿಗುತ್ತೆ ಅಂತ ಅರ್ಥ. ಏನು? ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ, ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ಹೊಂದಾಣಿಕೆಯ ಬದುಕನ್ನು ಮಾಡ್ಕೋತೀರಿ, ಹಣವನ್ನು ಸೇವೆ ಮಾಡ್ತೀರಿ, ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತೀರಿ, ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಹಾಗೂ ಪ್ರಜ್ಞಾವಂತಿಕೆ ಇರುತ್ತೆ, ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಅಂತ 100% ಹೇಳ್ತಾ ಇದೆ. ಯಾವುದು? ಎರಡನೇ ಭಾವ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಎರಡನೇ ಭಾವದ್ದು. ಎರಡನೇ ಭಾವದ ಸೂಕ್ಷ್ಮ ಕುಂಡಲಿ ನೋಡ್ಬೇಕಂದ್ರೆ ನೀವು ನೋಡ್ಬೇಕಾಗಿದ್ದೇನಪ್ಪ ಅಂದ್ರೆ ಹೋರ ನೋಡ್ಬೇಕು. ನೋಡಿ, ಇದು ನೋಡ್ಬೇಕು. ಎರಡನೇ ಭಾವದ ಫಲ ಇದು ನೋಡಿ. ಫಸ್ಟ್ ನೋಡ್ಬೇಕಾಗಿದ್ದು 2 ಮತ್ತು 11ನೇ ಭಾವದ ಸ್ವಾಮಿ 1ನೇ ಮನೆಗಿದ್ದಾರೆ, ಪ್ಲಸ್ 10ನೇ ಭಾವದ ಸ್ವಾಮಿ, ಪ್ಲಸ್ 4ನೇ ಭಾವದ ಸ್ವಾಮಿ, ಪ್ಲಸ್ 5ನೇ ಭಾವದ ಸ್ವಾಮಿ, ಪ್ಲಸ್ 9ನೇ ಭಾವದ ಸ್ವಾಮಿ. ಎಲ್ಲರೂ ಸೂರ್ಯ ಲಗ್ನದಲ್ಲಿದ್ದಾರೆ. ನೀವು ಹಣನೂ ಗಳಿಸ್ತೀರಿ, ಹೆಸರು ಮಾಡ್ತೀರಿ. 12ನೇ ಭಾವದ ಸ್ವಾಮಿನೂ ಲಗ್ನದಲ್ಲಿದ್ದಾರೆ. ಹಾಗಾಗಿ ಮಾಡಿದ್ದನ್ನು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀವೇನು ಮಾಡಿರ್ತಿರಲ್ಲ ಅದನ್ನು ಕಳ್ಕೊಳ್ಳೋ ಚಾನ್ಸಸ್ ಯಾವಾಗ? ಮಕ್ಕಳ ಕಾಲದಲ್ಲಿ ಅದು ಹಾಳಾಗೋ ಚಾನ್ಸಸ್ ಭಾಳ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀವು ಹಣ ಗಳಿಸ್ತೀರಿ, ಮನಿ ಮಾಡ್ತೀರಿ, ಹೊಲ ತಗೋತೀರಿ, ಪ್ರಾಪರ್ಟಿ ತಗೋತೀರಿ, ಒಳ್ಳೆ ಇನ್ಕಮ್ ಇರುತ್ತೆ, ಒಳ್ಳೆ ಸ್ಟೇಟಸ್ ಇರುತ್ತೆ, ಒಳ್ಳೆ ಕೀರ್ತಿ ಇರುತ್ತೆ, ಒಳ್ಳೆ ಸಾಹಸಮಯ ಜೀವನ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ನಿಮಗೆ ಮುಪ್ಪು ಬಂದಾಗ ಮಕ್ಕಳ ಕಾಲದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಕ್ಕಳ ಕಾಲದಲ್ಲಿ ಮಕ್ಕಳ ಯಾವಾಗ ದೊಡ್ಡವರಾಗಿ ಅವ್ರ ಮ್ಯಾನೇಜ್ಮೆಂಟಿಗೆ ನಿಲ್ತಾರೋ ಆ ಟೈಮಲ್ಲಿ ಸ್ವಲ್ಪ ತೊಂದರೆಗೀಡಾಗ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾಕಂದ್ರೆ 12ನೇ ಭಾವದ ಸ್ವಾಮಿ 1ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಮಾಡಿದ್ದೆಲ್ಲ ಹಾಳಾಗುವ ಚಾನ್ಸಸ್ ಭಾಳ ಇರುತ್ತೆ. ಬನ್ನಿ, ಹಾಗಾದ್ರೆ 3ನೇ ಭಾವ ಏನು ಹೇಳುತ್ತೆ ನೋಡೋಣ. ನೋಡಿ, 8ನೇ ಮನೆ ಸ್ವಾಮಿ ಆಗಲಿ, 12ನೇ ಮನೆ ಸ್ವಾಮಿ ಆಗಲಿ, 6ನೇ ಮನೆ ಸ್ವಾಮಿ ಆಗಲಿ 3ನೇ ಭಾವದಲ್ಲಿ ಬಂದರೆ ಬಹಳ ಒಳ್ಳೆಯದು. ಇಲ್ಲಿ 3ನೇ ಭಾವದ ಫಲವನ್ನು ಎಲ್ಲವನ್ನೂ ಪಡ್ಕೊತೀರಿ. ಏನು ಪಡ್ಕೊತೀರಿ? ಅಕ್ಕ ತಂಗಿ, ಅಣ್ಣ ತಮ್ಮಂದಿರ ಜೊತೆಗೆ ಹಾಗೂ ಕಸಿನ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೋತೀರಿ. ಬಹಳ ಧೈರ್ಯಶಾಲಿ ಆಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ. ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸದಾ ನಿಮ್ಮದಾಗಿರುತ್ತೆ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತಿದ ಕೈ, ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ. ಮಾತಿನಲ್ಲಿ ಯಾರಿಗೂ ಸೋಲುವುದಿಲ್ಲ. ಟ್ಯಾಲೆಂಟನ್ನು ಯಾವಾಗ, ಎಲ್ಲಿ, ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ. ಯಾವುದೇ ಕೆಲಸಕ್ಕೆ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತೀರಿ. ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ. ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ಇದು 3ನೇ ಭಾವದ ಫಲ. ಬಟ್ 3ನೇ ಭಾವದಲ್ಲಿ ಗುರು ಇರೋದ್ರಿಂದ ವಸುಮತಿ ಯೋಗ ಜನರೇಟ್ ಆಗುತ್ತೆ. ಬಹಳ ದೊಡ್ಡ ರಾಜಯೋಗ ರೀ ವಸುಮತಿ ಯೋಗ.
ಬಹಳ ದೊಡ್ಡ ರಾಜಯೋಗ. 40 ಇಲ್ಲ 45 ಇಲ್ಲ 50 ಆದ್ಮೇಲೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಒಳ್ಳೆ ಯಶಸ್ಸನ್ನು ಕಾಣ್ತೀರಿ, ಒಳ್ಳೆ ಕೀರ್ತಿಯನ್ನು ಗಳಿಸ್ಕೊತೀರಿ ಅಂತ ಶಾಸ್ತ್ರ ಹೇಳುತ್ತೆ. 40 ಇಲ್ಲ 45 ಆದ್ಮೇಲೆ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಕ್ತಿಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ ಇವೆಲ್ಲವನ್ನು ಪಡ್ಕೋತೀರಿ 40 ಇಲ್ಲ 45 ಆದಮೇಲೆ. 100%. ಇದರಲ್ಲಿ ಸಂಶಯನೇ ಬೇಡ ನಿಮಗೆ. ಹಾಗಾದರೆ 3ನೇ ಭಾವದಲ್ಲಿ ಅಷ್ಟಕ ವರ್ಗ ಏನು ಹೇಳುತ್ತೆ? 23 ಅಂತ ಹೇಳುತ್ತೆ. ಅಂದರೆ 80% ವರೆಗೂ ನೀವು 3ನೇ ಭಾವದ ಫಲವನ್ನು ಪಡಿತೀರಿ ಅಂತ. 80% ನೀವು 3ನೇ ಭಾವದ ಫಲವನ್ನು ಪಡಿತೀರಿ ಅಂತ ಹೇಳುತ್ತೆ. ಮೋಹಿತವ್ರೆ 80% ಭಾವದ ಫಲವನ್ನು ಪಡಿತೀರಿ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಮಕರ ಲಗ್ನ, ಈ ಮನೆಯ ಸ್ವಾಮಿ ಶನಿ, ಈ ಮನೆಯ ಸ್ವಾಮಿ ಶನಿ, ಈ ಮನೆಯ ಸ್ವಾಮಿ ಗುರು ಸ್ವಗೃಹಿಯಾಗಿದ್ದಾನೆ. ಹಾಗಾಗಿ 3ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ನೀವು ಪಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರ 3ನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಪಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ 4ನೇ ಭಾವದ ಫಲ ಏನು? ಬನ್ನಿ ಹಾಗಾದರೆ 4ನೇ ಭಾವ ನೋಡೋಣ. ನಾಲ್ಕನೇ ಭಾವದಲ್ಲಿ ಚಂದ್ರ ಇದ್ದಾನೆ, ತಾತ್ಕಾಲಿಕ ಮಿತ್ರ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ 4ನೇ ಭಾವದ ವಿರೋಧಿ ಮನೆಯಲ್ಲಿ ಕೂತಿದ್ದಾನೆ, ಇಲ್ಲ ಅಂತಲ್ಲ. ಹಾಗಂತ ವೃಷಭ ಲಗ್ನವನ್ನು ನೋಡ್ಬೇಕು ನಾವು. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತಾನೆ, ಒಳ್ಳೆ ವ್ಯವಹಾರಸ್ಥನಾಗಿರ್ತಾನೆ, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ, ಸುಖಮಯ ಜೀವನವನ್ನು ಸಾಗಿಸ್ತಾನೆ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ, ಹೈಯರ್ ಎಜುಕೇಷನ್ ಮಾಡ್ಕೋತಾನೆ, ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ, ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗ್ತಾನೆ, ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತಾನೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತಾನೆ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತಾನೆ. ಅದು ಅಲ್ಲದೆ ಆಭರಣ, ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ಶಾಪು, ತೋಟ, ಸಂಸ್ಥೆ ಇವೆಲ್ಲವನ್ನು ಕಟ್ಟುತ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇನ್ನೊಂದು ವಿಚಾರ ನಾನಿಲ್ಲ ಮೋಹಿತವ್ರು ಹೇಳಲೇಬೇಕು ನಾನು ನಿಮಗೆ. ನೋಡಿ, 4ನೇ ಮನೆಯಲ್ಲಿ ಚಂದ್ರ, 10ನೇ ಮನೆಯಲ್ಲಿ ಸೂರ್ಯ. ಹೆಚ್ಚಾಗಿ ನೀವು ಮೆಡಿಕಲ್ ಲೈನ್ಗೆ ಹೋಗ್ತೀರಾ, ಮೇ ಬಿ BAMS, ಮೇ MBBS. 100% ಇದರಲ್ಲಿ ಯಾವುದೂ ಆಶ್ಚರ್ಯ ಇಲ್ಲ. ಆದರೆ ನಿಮ್ಮ ತಂದೆ ಗೋಮುಖ ಪ್ರಸವ ಪೂಜೆ ಮಾಡಿಸ್ಲೇಬೇಕು, ಮಾಡಿಸ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಎಲ್ಲರಿಗಿಂತ ವಿಚಿತ್ರ ಏನಂದ್ರೆ 5ನೇ ಮನೆಯಲ್ಲಿ ರಾಹು. ದಿಸ್ ಇಸ್ ಯೋಗಕಾರಕ ಗ್ರಹ. ಈಗ ಹೌದು, 100% ನೀವು MD ವರೆಗೂ ಹೋಗ್ತೀರಾ, MD ವರೆಗೂ ಹೋಗ್ತೀರಾ, ಅದರಲ್ಲಿ ಸಂಶಯನೇ ಬೇಡ. ಮೆಡಿಕಲ್ ಲೈನೇ ಹೋಗೋದು ನೀವು. ಒಂದಿನ ನೀವು ನನಗೆ ಫೋನ್ ಮಾಡೇ ಮಾಡ್ತೀರಾ, ಇಲ್ಲ ಸರ್ ಮೆಡಿಕಲ್ ಸೀಟ್ ಸಿಕ್ತು ಅಂತ, ಅದರಲ್ಲಿ ಸಂಶಯನೇ ಬೇಡ. ಆದರೆ ಗೋಮುಖ ಪ್ರಸವ ಪೂಜೆ ಮಾಡಿಸ್ಬೇಕು, ಮಾಡಿಸ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಸ್ವಾಮಿ. ಹೌದು ನೋಡಿ, ಹಾಗಾದರೆ ಈಗ ಸೂಕ್ಷ್ಮ ಕುಂಡಲಿ ಏನೇನು ನೋಡಬೇಕು? ಸೂಕ್ಷ್ಮ ಕುಂಡಲಿಯಲ್ಲಿ ನಾವು ನೋಡಬೇಕಾಗಿದೆ 4ನೇ ಭಾವದಲ್ಲಿ D4, D16 ಇವೆರಡನ್ನೂ ನೋಡ್ಬೇಕು ನಾವೀಗ.
D4 D16 ಎರಡನ್ನೂ ನೋಡಬೇಕು. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? ಅಫ್ಕೋರ್ಸ್ 90%. 90% ಕರೆಕ್ಟು ಅಂತ ಹೇಳ್ತಾ ಇದೆ ಅಷ್ಟಕ ವರ್ಗ. ಅಷ್ಟಕ ವರ್ಗ 90% ಕರೆಕ್ಟು ಅಂತ ಹೇಳ್ತಾ ಇದೆ. ಬನ್ನಿ ಹಾಗಾದರೆ ಸೂಕ್ಷ್ಮ ಕುಂಡ್ಲಿ ಏನು ಹೇಳುತ್ತೆ ನೋಡೋಣ. D4 ನೋಡಿ, D4 ಅಲ್ಲಿ ಫಸ್ಟ್ ಆಫ್ ಆಲ್ ಲಗ್ನೇಶ ಲಗ್ನದಲ್ಲಿದ್ದಾನೆ. ದಿಸ್ ಇಸ್ ಕಾಲ್ಡ್ ಸಸಾ ಮಹಾಪುರುಷ ರಾಜಯೋಗ. ಕರೆಕ್ಟಾ? 4ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ವಿಪರೀತ ರಾಜಯೋಗ ಜನರೇಟ್ ಮಾಡಿದ್ದಾನೆ. ನೋಡಿ, ವಿಪರೀತ ರಾಜಯೋಗದ ತೆರಿನೇ ಬೇರೆ. ನೋಡಿ, ಫಾರ್ ಎಕ್ಸಾಂಪಲ್ 15 ವರ್ಷ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ. 3 1 3 5 5 ವರ್ಷ ವಿಪರೀತ ಕಷ್ಟ ಕೊಡ್ತಾರೆ. 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. 5 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಅದು ಯಾವ ರೀತಿ ಅಂದರೆ, ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ, ಜೀವನ ಉದ್ದಕ್ಕೂ ಗಳಿಸಬೇಕಾದ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಗೌರವ, ಯಶಸ್ಸು, ಕೀರ್ತಿ, ಸಾಧನೆ ಎಲ್ಲವೂ ಈ 5 ವರ್ಷದಲ್ಲಿ ಆಗಿಬಿಡುತ್ತೆ. ಸೊ ನನ್ನ ಪ್ರಕಾರ ವಿಪರೀತ ರಾಜಯೋಗ ಇಸ್ ಬೆಸ್ಟ್ ಯೋಗ. ಹೌದು, ವಿಪರೀತ ರಾಜಯೋಗ ದಟ್ ಈಸ್ ಅಲ್ಟಿಮೇಟ್ ರಾಜಯೋಗ, ದಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ರಾಜಯೋಗ. ನಿಮ್ಮ ಚತುರ್ಧಾಂಶದಲ್ಲಿ ವಿಪರೀತ ರಾಜಯೋಗದಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಅದು ಹೋಗಿ 20 ವರ್ಷ ಇರುತ್ತೆ ಒಂದು ದೇಶ. ತಿಳ್ಕೊಳ್ಳಿ ನೀವು ಯಾವ ಲೆವೆಲಲ್ಲಿ ದುಡ್ಡು ಮಾಡಬಹುದು ಅಂತ. ಹೌದು. D16 ಶನಿ ನೋಡ್ಬೇಕು. ನಾನಿಲ್ಲ, ಶನಿ ಸ್ವಂತ ಮನೆಯಲ್ಲಿದ್ದಾನೆ, ನೋ ಪ್ರಾಬ್ಲಮ್. 3ನೇ ಮನೆಯಲ್ಲಿದ್ರು ಸ್ವಂತ ಮನೆಯಲ್ಲಿದ್ದಾನೆ, ನೋ ಪ್ರಾಬ್ಲಮ್. ಬಟ್ 2 ಮತ್ತು 5ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ. ಕುಜ 10ನೇ ಮನೆಯಲ್ಲಿದ್ದಾನೆ. ಚಂದ್ರ 11ನೇ ಮನೆಯಲ್ಲಿದ್ದಾನೆ. ಶುಕ್ರ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ಇಲ್ಲೂ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ಇದರ ಅರ್ಥ ನೀವು ಸಿಕ್ಕಾಪಟ್ಟಿ ದುಡ್ಡನ್ನು ಗಳಿಸ್ತೀರಿ ಅಂತ ಅರ್ಥ. ಹಣ ಗಳಿಸ್ತೀರಿ ಸರ್ ನೀವು. ಆದರೆ ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಏನು ಮಾಡ್ತಾರೋ ಅದು ನಂಗೆ ಸಂಬಂಧ ಇಲ್ಲ. ಹಣ ಗಳಿಸ್ತೀರಿ, ನೋಟ್ ಪ್ರಾಪರ್ಟಿ ಗಳಿಸ್ತೀರಿ, ಕೀರ್ತಿ ಗಳಿಸ್ತೀರಿ, ಹೆಸರು ಗಳಿಸ್ತೀರಿ, ಎಲ್ಲ ಗಳಿಸ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು. ಎಸ್ಪೆಷಲಿ ಕುಜ ಸಿಂಹ ರಾಶಿಯಲ್ಲಿ ಬರೋದು ಬಹಳ ಉತ್ತಮ. ಕುಜ ಸ್ಟ್ರಾಂಗ್ ಇರಬೇಕು ಅವರು. ಬನ್ನಿ ಹಾಗಾದರೆ 5ನೇ ಭಾವದ ಫಲವ ಏನು ಹೇಳುತ್ತೆ ನೋಡೋಣ. 5ನೇ ಭಾವದಲ್ಲಿ ರಾಹು ಇದ್ದಾನೆ. ನಾನು ಯಾವಾಗಲೂ ಹೇಳ್ತೀನಿ, ರಾಹು ಕೇತು ನೋಡೋಕ್ಕಿಂತ ಮುಂಚೆ ಆ ಮನೆಯ ಸ್ವಾಮಿಯ ಸ್ಥಿತಿಯನ್ನು ನೋಡಬೇಕು. ಈ ಮನೆಯ ಸ್ವಾಮಿಯ ಸ್ಥಿತಿ ಯಾರು? ಬುಧ 9ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಇಲ್ಲಿ ರಾಹು ಯೋಗಕಾರಕನಾಗ್ತಾನೆ. ಒಳ್ಳೆ ಎಜುಕೇಶನ್ ಪಡ್ಕೋತೀರಾ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ. ಹುಟ್ಟುವಂಥ ಮಕ್ಕಳು ಬುದ್ಧಿವಂತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ತೀರಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಮ್ಮ, ಆಂಟಿ ಅಂಕಲ್, ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ. ಕಾಂಪಿಟೇಷನ್ ಅಂತ ಬಂದರೆ ಹಿಂದೆ ಸರಿಯೋದಿಲ್ಲ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಸುಸಂಸ್ಕೃತ, ನೀತಿವಂತ, ರೀತಿವಂತ, ವಿದ್ಯಾವಂತ, ಬುದ್ಧಿವಂತ ಜೀವನವನ್ನು ನಡೆಸ್ತೀರಿ.
ಒಂದು ನನಗೆ ಗೊತ್ತಿದ್ದ ಪ್ರಕಾರ, ನಾನು ಎನಲೈಸಿಸ್ ಪ್ರಕಾರ 5ನೇ ಮನೆಯಲ್ಲಿ ರಾಹು ಏನಾದರೂ ಯೋಗಕಾರಕ ಬಂದರೆ, ಒಂದು ಸೈಂಟಿಸ್ಟು, 2 ಸರ್ಜನ್, 3 ಫಿಲಾಸಫರ್, 4 ರಿಸರ್ಚರ್. ಈ ಪೊಸಿಷನ್ಗೆ ಹೋಗ್ತಾರೆ, ಈ ಪೊಸಿಷನಲ್ಲಿ ಕೆಲಸ ಮಾಡ್ತಾರೆ. ಹೈಲಿ ಎಜುಕೇಟೆಡ್. ರಾಹು ಇಲ್ಯೂಷನ್ ರೀ, ಇಲ್ಯೂಷನ್. ಅವನು ಅನ್ಲಿಮಿಟೆಡ್. ಅವನು ಕೆಡಕ್ ಮಾಡೋಕ್ಕೂ ಅನ್ಲಿಮಿಟೆಡ್, ಒಳ್ಳೇದು ಮಾಡೋಕ್ಕೂ ಅನ್ಲಿಮಿಟೆಡ್. ಪುಣ್ಯವಂತರಿಗೆ ಮಾತ್ರ ಅದು ರಾಹು ಒಳ್ಳೇದು ಬರೋದು. ಹಾಗಾದರೆ 5ನೇ ಭಾವದಲ್ಲಿ ಅಷ್ಟಕ ವರ್ಗದಲ್ಲಿ ಏನಿದೆ ನೋಡೋಣ ಬನ್ನಿ. 28 ಇದೆ. ಇಟ್ ಮೀನ್ಸ್ 100% ಅಂತ ಅರ್ಥ. 100% ಸಂಪೂರ್ಣವಾದ 5ನೇ ಭಾವದ ಫಲವನ್ನು ಪಡಿತೀರಿ. ಸಂಪೂರ್ಣವಾದ 5ನೇ ಭಾವದ ಫಲವನ್ನು ಪಡಿತೀರಿ. ಹಾಗಾದರೆ ಸೂಕ್ಷ್ಮ ಕುಂಡಲಿಯಲ್ಲಿ ಏನು ನೋಡಬೇಕು ನೋಡಿ. ಸೂಕ್ಷ್ಮ ಕುಂಡಲಿಯಲ್ಲಿ 1, 2 D7 ನೋಡ್ಬೇಕು ಫಸ್ಟ್. ಆಮೇಲೆ D20 ನೋಡಬೇಕು. ಆಮೇಲೆ D24 ನೋಡಬೇಕು. ಡಿ ಅಂದ್ರೆ ಏನು? ಡಿವಿಷನಲ್ ಚಾರ್ಟ್ ಅಂತ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ನಾವು ಡಿ ಅಂತ ಕರಿತೀವಿ. D7, D20, D24. ಬನ್ನಿ ಹಾಗಾದ್ರೆ ನೋಡೋಣ D7 ಏನು ಹೇಳುತ್ತೆ. D7 ಮಕ್ಕಳ ವಿಚಾರ ಹೇಳುತ್ತೆ. 5ನೇ ಭಾವದ ಸ್ವಾಮಿ ಅಷ್ಟಮದಲ್ಲಿದ್ದಾರೆ. ಶುಕ್ರ ಕೇತು ಯುತಿಯಾಗಿದ್ದಾರೆ. ಶನಿ ರಾಹು ಯುತಿಯಾಗಿದ್ದಾರೆ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ತೊಂದರೆ ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರ ಆಗುತ್ತೆ, ಅವರಿಂದ ತೊಂದರೆ ಅನುಭವಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಸುಳ್ಳು ಹೇಳಲ್ಲ ರೀ. ಎಸ್ಪೆಷಲಿ ಡಿವಿಷನಲ್ ಚಾರ್ಟ್. ನೆವರ್ 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 ನೆವರ್. ರಾಮ ಹುಟ್ಟಕ್ಕಿಂತ ಮುಂಚೆನೆ ವೇದಿಕ ಅಸ್ಟ್ರಾಲಜಿ ಹುಟ್ಟಿತ್ತು, ನೆನಪಿರಲಿ ನಿಮಗೆ. ರಾಮನಿಗೂ ಹೇಳಿದ್ರು ರಾಹು ದಶೆಯಲ್ಲಿ ನೀವು ವನವಾಸ ಅನುಭವಿಸ್ತೀರಿ ಅಂತ. ಅನುಭವಿಸಿದ, ಕಾಡಲ್ಲಿ ಹೋಗಿ ಮಲ್ಕೊಂಡ. ಹೌದು ತಾನೆ? ಜ್ಯೋತಿಷ್ಯ ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ ರೀ, ಎಸ್ಪೆಷಲಿ ವೇದಿಕ್ ಎಸ್ಟ್ರಾಲಜಿ. ಯಾರ್ಯಾರೋ ಏನೇನೋ ಲಗ್ನ ಟಿ ವಿಲೆಲ್ಲ ನೋಡಬೇಡಿ. ಕರ್ಕ ರಾಶಿಯವರು, ಅಯ್ಯೋ ಕರ್ಕ ರಾಶಿ, ಕರ್ಕ ರಾಶಿ ಸಿಂಹ ಲಗ್ನ ಆದ್ರೆ ಏನು ಮಾಡ್ತೀರಾ? 12ನೇ ಮನೆಯಲ್ಲಿ ಚಂದ್ರ ವಿರೋಧಿ. ಆ ವಿರೋಧಿ ನೋಡಿ ಜಾತಕ ಕೇಳ್ತೀರಾ? ಅದೇಂಗ್ ಹೇಳ್ತಾನೆ ನಾವು ವಿರೋಧಿ ನೋಡಿ? ಕಮಾನ್ ಯಾರ್. ನೋಡಿ, ನಕ್ಷತ್ರಗಳು ನಿಮ್ಮ ಕ್ಯಾರೆಕ್ಟರ್ ಹೇಳ್ತಾರೆ. ಪುಷ್ಯ ನಕ್ಷತ್ರ ವೆರಿ ನೀಟ್, ಎ ಪರ್ಫೆಕ್ಟ್, ಕಮಿಟೆಡ್ ಇರ್ತಾರೆ. ಪುನರ್ವಸು ನಕ್ಷತ್ರ ಸೆಲ್ಫಿಶ್ ಇರ್ತಾರೆ. ಆರ್ದ್ರಾ ನಕ್ಷತ್ರ ಸೀರಿಯಸ್ ಇರುವುದಿಲ್ಲ. ಚಿತ್ರಾ ನಕ್ಷತ್ರ ಜೀವನದಲ್ಲಿ ಏರಾಪೇರಿಗಳು ಬಹಳ. ರೋಹಿಣಿ ನಕ್ಷತ್ರ ಸೌಂದರ್ಯಕ್ಕೆ ಬೆಲೆ ಕೊಡ್ತಾರೆ. ಭರಣಿ ನಕ್ಷತ್ರ ಮೈಗಳ್ರಿರ್ತಾರೆ. ಇಷ್ಟು ಹೇಳ್ಬೋದಪ್ಪ. ಅದು ಬಿಟ್ಟು ಇಡೀ ಜೀವನವನ್ನೇ ಹೇಳಕ್ಕಾಗೋದಿಲ್ಲ ರೀ ನಕ್ಷತ್ರದಿಂದ. ನೋಡಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋಡಿ, D2 ಅಲ್ಲಿ ಅದೇ ಬಂದಿದೆ. D2 ಅಲ್ಲಿ ಅದೇ ಬಂದಿದೆ. ನಾನು ಹೇಳ್ತಾ ಇರೋದು ಅದೇ ನಿಮಗೆ. D20 ನೋಡಿ,
ಹಣವನ್ನು ನೀವು ಗಳಿಸ್ತೀರಿ, ಬಟ್ ಹಾಳು ಮಾಡ್ಕೋತೀರಿ. ಶುಕ್ರ ನೀಚನಾಗಿದ್ದಾನೆ. ಹಣವನ್ನು ಗಳಿಸ್ತೀರಿ, ಇಲ್ಲ ಅಂತಲ್ಲ, ಆದರೆ ಹಾಳು ಮಾಡ್ಕೋತೀರಿ ಅಂತ ಶಾಸ್ತ್ರ. ನಾ ಈ ವಿಷಯವನ್ನು ಹೋರಾದಲ್ಲೂ ಹೇಳಿದ್ದೀನಿ. ನಾನು ಹೋರಾ ನೋಡುವಾಗ ಹೇಳಿದ್ದೀನಿ. ನಾನು ಹೋರಾ ಅಂದರೆ D2 ನೋಡುವಾಗ ಹೇಳಿದ್ದೀನಿ. ನೋಡಿ, ಈಗ 5ನೇ ಭಾವದ ಸ್ವಾಮಿ. ದೇವರ ಮೇಲೆ ಅಷ್ಟು ನಂಬಿಕೆ ಇಲ್ಲ ನನಗೆ. ನೀವು ಧರ್ಮವನ್ನು ಅಷ್ಟು ನಂಬೋದಿಲ್ಲ, ಸಂಪೂರ್ಣ ಡಿಪೆಂಡ್ ಇಲ್ಲ. ನೀವು ಏನೋ ಕೈ ಮುಗಿಬೇಕು, ನಮಸ್ಕಾರ ಮಾಡಬೇಕು, ಅಷ್ಟು ಮಾಡ್ತೀರಿ, ಅಷ್ಟ ಬಿಟ್ಟರೆ ಏನಿಲ್ಲ. ನೀಚ ಯಾರು? ಶುಕ್ರ. 5ನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ. ಹಾಗಾದರೆ D24 ಏನು ಹೇಳುತ್ತೆ? 5ನೇ ಭಾವದ ಸ್ವಾಮಿ ಬುಧ 9ನೇ ಮನೆಯಲ್ಲಿದ್ದಾನೆ. ಇಲ್ಲಿ ರಾಹು ಇದ್ದಾನೆ. 100% ಹಣ ಗಳಿಸ್ತೀರ. ಶುಕ್ರ 6ನೇ ಮನೆಗೆ ಬಂದಿದ್ದಾನೆ. 7ನೇ ಮನೆಯಲ್ಲಿ ಗುರು ಇದ್ದಾನೆ. 3ರಲ್ಲಿ ಕುಜ ನೀಚ ಇದ್ದಾನೆ. ಯಾರಿವನು? 12ನೇ ಭಾವದ ಸ್ವಾಮಿ. ನೋಡಿ ಮೋಹಿತ್, ಹಣ ಗಳಿಸ್ತೀರ, ಧನ ಗಳಿಸ್ತೀರ, ಆಸ್ತಿ ಮಾಡ್ತೀರ, ಕೀರ್ತಿ ಗಳಿಸ್ಕೊತೀರ, ಆಮೇಲೆ ಎಲ್ಲನೂ ಕಳ್ಕೊತೀರ ಮುಪ್ಪಿನ ಕಾಲದಲ್ಲಿ. ಫಾರ್ ಎಕ್ಸಾಂಪಲ್ ದರ್ಶನ್ ಫಿಲ್ಮ್ ಆಕ್ಟರ್, ಎಷ್ಟು ಹಣ ಇದೆ, ಎಷ್ಟು ಹೆಸರಿದೆ, ಈಗೇನಿದೆ ಅವನು? ಎಲ್ಲ ಕಳ್ಕೊಂಡ. ಕೆಟ್ಟ ಪರಿವರ್ತನಾ ದೋಷದಿಂದ ಅವನು ಎಲ್ಲವನ್ನು ಕಳ್ಕೊಂಡು ಮಂಗನಾದ. ಸೊ ಅದಕ್ಕೆ ಏನು ಮಾಡಬೇಕು? ಎಲ್ಲವನ್ನು ನೀವು ಕಳ್ಕೊಳ್ಳೋಕ್ಕೆ ಏನು ಕಾರಣ? ನಾನು ನಿಮ್ಗೆ ಮುಂದೆ ಹೇಳ್ತೀನಿ, ಬನ್ನಿ. ಹಾಗಾದರೆ 6ನೇ ಭಾವದಲ್ಲಿ ಅಷ್ಟಕ ವರ್ಗದಲ್ಲಿ ಎಷ್ಟಿದೆ? 5ನೇ ಭಾವ. ಇದು 5ನೇ ಭಾವ 28 ಇದೆ. 100% ನೀವು ಹಣ ಗಳಿಸ್ತೀರಿ, 100ಕ್ಕೆ 100 ಗಳಿಸ್ತೀರಿ, ಹಂಗೆ ಕಳ್ಕೊತೀರಿ. ಇದು ಕರೆ. 6ನೇ ಭಾವನು 100% ಇದೆ ಅಲ್ರಿ ಒಂದು. ಆರನೇ ಭಾವದಲ್ಲಿ ಯಾರಿದ್ದಾರೆ? ಆರನೇ ಭಾವದಲ್ಲಿ ಯಾರೂ ಇಲ್ಲ. ಒಪ್ಕೋತೇನೆ ನಾನು, ಇಲ್ಲ ಅಂತಲ್ಲ. 6ನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಅದನ್ನು ಒಪ್ಕೋತೇನೆ, ಬಟ್ ಕೇತು ಯುತಿಯಾಗಿದ್ದಾನೆ ಇಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. 6ನೇ ಭಾವದ ಸ್ವಾಮಿಗೆ ಅಥವಾ 1ನೇ ಭಾವದ ಸ್ವಾಮಿಗೆ ಕೇತು ಯುತಿಯಾಗಿದ್ದಾರೆ. ದಟ್ ಈಸ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. That will change your divisional chart. How? ವಿಪರೀತ ಕಷ್ಟಗಳು ಬರ್ತವೆ, ವಿಪರೀತ ಸಾಲವನ್ನು ಮಾಡ್ಕೊಳ್ತಾರೆ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲವು ಕೀಳುಗಳ ತೊಂದರೆ ಬರುತ್ತೆ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ. ಇದು 6ನೇ ಭಾವದ ಫಲ. ಇದು 100% ಶೋ. ಹಾಗಾದರೆ ತ್ರಿಶಾಂಶ ಏನು ಹೇಳುತ್ತೆ ನೋಡಿ. 6, 8 ನೋಡ್ಬೇಕಂದ್ರೆ ತ್ರಿಶಾಂಶ ನೋಡ್ಬೇಕು. ನೀವು ಏನು ನೋಡ್ಬೇಕು? ತ್ರಿಶಾಂಶನೇ ನೋಡ್ಬೇಕು, ಬೇರೆ ನೋಡೋಂಗಿಲ್ಲ. ತ್ರಿಶಾಂಶದಲ್ಲಿ ಗೊತ್ತಾಗುತ್ತೆ. ಇದು ತ್ರಿಶಾಂಶ ನೋಡಿ. ತ್ರಿಶಾಂಶದಲ್ಲಿ 6ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. ಓಕೆ. 9ನೇ ಭಾವದ ಸ್ವಾಮಿ ಚಂದ್ರ 6ನೇ ಭಾವದಲ್ಲಿ ಬಂದು ಕೂತಿದ್ದಾರೆ. ನೀವು ಹೆಂಗೆ ಫ್ಯೂಚರ್ ಬಿಲ್ಡಪ್ ಮಾಡ್ತೀರೋ ಹಂಗೆ ಫ್ಯೂಚರ್ ಹಾಳಾಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. 9ನೇ ಭಾವ ಮೆಟ್ಟಲು, ಜೀವನದ ಮೆಟ್ಟಲುಗಳು, ಏರಿಕೆಯ ಮೆಟ್ಟಲುಗಳು, ದ ಗ್ರೋತ್.
ಅಷ್ಟಮದಲ್ಲಿ ಸೂರ್ಯ. ನೋಡಿ ಯಾರು? 10ನೇ ಭಾವದ ಸ್ವಾಮಿ. 5ನೇ ಭಾವದ ಸ್ವಾಮಿ, 2ನೇ ಭಾವದ ಸ್ವಾಮಿ ನೀಚ. ಸೊ ಕಷ್ಟಗಳು ಬಂದೇ ಬರ್ತವೆ. ಆದರೆ ಈಗ ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ನಿಮ್ಮ ಮುಪ್ಪಿನ ಕಾಲಕ್ಕೆ ಬರ್ತಾವೋ ಅಥವಾ ನಿಮ್ಮ ದಾಂಪತ್ಯದ ಕಾಲಕ್ಕೆ ಬರ್ತಾವೋ ಗೊತ್ತಿಲ್ಲ. ನನಗೆ ಅಷ್ಟೇ ಅಕ್ಯುರೇಟ್ ಹೇಳೋಕ್ಕಾಗಲ್ಲ, ಬಟ್ ಬರ್ತಾವೆ. ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋದನ್ನ ಹೇಳಬಲ್ಲೆ ನಾನು. ಬನ್ನಿ, 10ನೇ ಭಾವದ ಸ್ವಾಮಿ ನೋಡಿ. 9 ಮತ್ತು 10ನೇ ಭಾವದ ಸ್ವಾಮಿ, 9 ಮತ್ತು 10ನೇ ಭಾವದ ಸ್ವಾಮಿ ಶನಿ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮಗೆ ಸಿಗುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಸುಸಂಸ್ಕೃತ ಸಜ್ಜನಿಕೆಯಿಂದ ನೆಮ್ಮದಿಯ ಬದುಕನ್ನು ಬರುತ್ತೀರಿ. ಇದು 9ನೇ ಭಾವದ ಫಲ. ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ. 7ನೇ ಮನೆಯಲ್ಲಿ ಬಂದು ಕೂತಿದ್ದೆ ನಾವು. ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ. ಕೆಲಸದ ವಿಧಾನ ಇಷ್ಟ ಆಗುತ್ತೆ. ಕೆಲಸದಲ್ಲಿ ಗೆಲುವು ಕಾಣ್ತೀರಿ. ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ. ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ. ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಹೆಂಡತಿಯ ಗುಣಗಳು ಗಂಡನಿಗೆ, ಗಂಡನ ಗುಣಗಳು ಹೆಂಡತಿಗೆ ಬಹಳ ಇಷ್ಟ ಆಗುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಆಗುವುದಿಲ್ಲ. ಪಾರ್ಟ್ನರ್ಶಿಪ್ಪು, ಬಿಸ್ನೆಸ್ಸು ಚೆನ್ನಾಗಿ ನಡೀತವೆ. ಸೆಕ್ಷುವಲ್ ಲೈಫು ಬಹಳ ಎಂಜಾಯ್ ಮಾಡ್ತಾರೆ. ದಿನನಿತ್ಯದ ನಡುಕೆ ಒಂದಿನ ಕಷ್ಟ, ಒಂದಿನ ಸುಖ ಅಂತ ಬರೋದಿಲ್ಲ. ಒಂದೇ ಲೆವೆಲಲ್ಲಿ ಹೋಗ್ತಾರೆ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಫಲ ಸಿಗುತ್ತೆ. ಪ್ರೊಫೆಷನಲಿಸ್ಟ್ ಆಗಿದ್ದರೆ 100ಕ್ಕೆ 100 ಹೆಸರು ಮಾಡ್ತೀರಿ. ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡೋಗ್ತೀರಿ. ಯಾರೋ ಮನೆ ಹೇಳ್ತಾ ಇದ್ರು ಟಿವಿಯಲ್ಲಿ, ಸೂರ್ಯ ಮತ್ತು ಶನಿ 7ನೇ ಮನೆಯಲ್ಲಿ ಬಂದರೆ ಮದುವೆ ಲೇಟ್ ಆಗುತ್ತೆ ಅಂತ. ಐ ಆಮ್ ವೆರಿ ಸಾರಿ. ನನಗಂತ ಯಾವ ಪ್ರಾಕ್ಟಿಕಲ್ ಆಗಿಲ್ಲ. ನಾನು ಅಸ್ಟ್ರಾಲಜಿನ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ, ಪ್ರಾಕ್ಟಿಕಲ್ ಮಾಡಿದ್ದೀನಿ. ಈಗ ನಾವು ಹೆಂಗೆ ಇಂಜಿನಿಯರಿಂಗಲ್ಲಿ ಪ್ರಾಕ್ಟಿಕಲ್ ಮಾಡ್ತಿದ್ವು, ಸಿವಿಲಲ್ಲಿ ಮಾಡ್ತಿದ್ರು, ಕಂಪ್ಯೂಟರ್ಸಲ್ಲಿ ಮಾಡ್ತಿದ್ರು, ಆ ರೀತಿ ನಾನು ಅಸ್ಟ್ರಾಲಜಿಲೂ ಪ್ರಾಕ್ಟಿಕಲ್ ಮಾಡಿದ್ದೀನಿ. ದಾಂಪತ್ಯ ಇಲ್ಲ 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 ವೆರಿ ಸಾರಿ. ಇಟ್ಸ್ ಟೋಟಲಿ ರಾಂಗ್ ಡಿಸಿಷನ್, ಎ ರಾಂಗ್ ಪ್ರಿಡಿಕ್ಷನ್ ಇಟ್ ಈಸ್. ಬನ್ನಿ, ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? 29 ಹೇಳುತ್ತೆ. ಮೈ ಗಾಡ್, ಮೈ ಗಾಡ್, 100%. 7ನೇ ಭಾವದ ಫಲ 100% ಪಡ್ಕೋತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ. 7ನೇ ಭಾವದ ಫಲ 100% ಪಡ್ಕೋತೀರಾ ಅಂತ ಹೇಳ್ತಾ ಇದೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ನೋಡಿ, ಸೂಕ್ಷ್ಮ ಕುಂಡಲಿ ಇಲ್ಲಿ ನೋಡಬೇಕಾಗಿದ್ದೇನು ನಾವು? 1, 5, 7, 9. 1ನೇ ಭಾವದ ಸ್ವಾಮಿ ಬುಧ 12ನೇ ಮನೆಯಲ್ಲಿದ್ದಾನೆ. 5ನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ. 7ನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ. 9ನೇ ಭಾವದ ಸ್ವಾಮಿ ಕೇತುವಿತಿಯಾಗಿದ್ದಾನೆ. ಸ್ವಲ್ಪ ದಾಂಪತ್ಯ ತೊಂದರೆ ಇದೆ ನಮ್ದು. ನಾನು ಅದೇ ಹೇಳಿದ್ದೆ, ನಾನು ದುಡ್ಡು ಹಾಳು ಮಾಡ್ಕೋತೀನಿ ಅಂದೆಲ್ಲ. ಮದುವೆ ಆದಮೇಲೆ ಡಿವೋರ್ಸ್ ಆಗೋ ಚಾನ್ಸಸ್ ಇದೆ. ಅಲ್ಯೂಮಿನಿ ಏನೋ ಆಮೇಲೆ ಅವಳಿಗೆ ಕಾಂಪನ್ಸೇಷನ್ ಕೊಡೋದ್ರಲ್ಲಿ ನೀವು ಏನೋ ಪ್ರಾಬ್ಲಮ್ ಮಾಡ್ಕೋತೀರಿ. 100%. ನೀವು ಮದುವೆಕ್ಕಿಂತ ಮುಂಚೆ ಅರ್ಕ ವಿವಾಹ ಮಾಡ್ಕೋಬೇಕು.
ಬಾಳೆ ಗಿಡಕ್ಕೋ ಇಲ್ಲ ಎಕ್ಕೆ ಹೂವಿನ ಗಿಡಕ್ಕೋ ತಾಳಿ ಕಟ್ಟಬೇಕು. 48 ದಿನ ಆದಮೇಲೆ ಅದನ್ನು ಕಡಿದೊಗಿಬೇಕು. ಈ ಕೆಲಸ ನೀವು ಮಾಡಿದ್ದೇ ಕರೆ. ಆದರೆ ದಾಂಪತ್ಯದ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಿ. ಗೋಮುಖ ಪ್ರಸವ ಮತ್ತು ಅರ್ಕಹೋಮ ಎರಡೂ ಕಟ್ಟಿಟ್ಟ ಬುತ್ತಿ ನಿಮಗೆ. ಗೋಮುಖ ಪ್ರಸವ ಮತ್ತು ಬನ್ನಿ. ಹಾಗಾದರೆ 8ನೇ ಭಾವದ ಫಲ ಏನು ಹೇಳುತ್ತೆ? ಅಷ್ಟಕ ವರ್ಗ ಏನು ಹೇಳುತ್ತೆ? 29 ಇದೆ. ಸ್ವಲ್ಪ ಪ್ರಾಬ್ಲಮ್ ಅನುಭವಿಸ್ತೀರಿ. ಯಾಕಂದರೆ ನವಮಾಸ ಸುಳ್ಳು ಹೇಳಲ್ಲ. ನವಮಾಸ ಬಹಳ ಡೇಂಜರಸ್. ಲಗ್ನ ಕುಂಡ್ಲಿಯ ಕನ್ನಡಿಯೇ ನವಮಾಸ. ನಾನು ಹೇಳಿದೆ, ಮಕ್ಕಳು ಇಲ್ಲ ಹೆಂಡತಿಯಿಂದ ಪ್ರಾಬ್ಲಮ್ ಅನುಭವಿಸ್ತೀರಿ. ಬಟ್ ಶನಿಯಿಂದ ಅನುಭವಿಸೋದಿಲ್ಲ. ಶನಿ 9, 10, 7ನೇ ಫಲ ಕೊಡ್ತಾನೆ. ಅದು ಯಾಕೆ ಅನುಭವಿಸ್ತೀರಿ ಅನ್ನೋದನ್ನು ಆಮೇಲೆ ಹೇಳ್ತೀನಿ ಬನ್ನಿ. ನಾನು 8ನೇ ಭಾವದ ಸ್ವಾಮಿ ಯಾರು? ಎಂಟನೇ ಭಾವದ ಸ್ವಾಮಿ ಗುರು 3ನೇ ಮನೆಯಲ್ಲಿದ್ದಾನೆ. 3ನೇ ಭಾವದಲ್ಲಿದ್ದಾನೆ. ಹಾಗಾದರೆ 8ನೇ ಭಾವದ ಫಲ ಹೆಂಗ್ ಸಿಗುತ್ತೆ ನೋಡೋಣ ಬನ್ನಿ. ಫಸ್ಟ್ ಅಷ್ಟಕ ವರ್ಗ ನೋಡೋಣ. ಅದು 100%. ಇದರ ಅರ್ಥ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗೇ ಆಗ್ತವೆ ಅಂತ ಅರ್ಥ. ರೋಗದಿಂದ ಬಳಲಬಹುದು, ಆಕ್ಸಿಡೆಂಟ್ನಿಂದ ಬಳಲಬಹುದು, ಜಗಳ ಹೊಡೆದಾಟದಿಂದ ಬಳಲಬಹುದು, ಅತ್ತೆ ಮನೆಯ ಕಿರಿಕಿರಿಯಿಂದ ಬಳಲಬಹುದು, ಸುಸೈಡ್ ಮಾಡ್ಕೋಬಹುದು, ಅನ್ನೆಸೆಸರಿ ತೊಂದರೆ ಮಾಡ್ಕೋಬಹುದು, ಕೆಟ್ಟ ಘಟನೆಗಳು ನಡೆಯಬಹುದು, ಫೋಬಿಯಾದಿಂದ ಬಳಲಬಹುದು. ಇವೆಲ್ಲವೂ ಆಗುವುದೇ ಅಷ್ಟಮದಿಂದ. 100% ಇದೆ. ಬನ್ನಿ, ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? ಸೂಕ್ಷ್ಮ ಕುಂಡ್ಲಿ ಏನು ಹೇಳುತ್ತೆ ನೋಡೋಣ ಬನ್ನಿ. ಸೂಕ್ಷ್ಮ ಕುಂಡ್ಲಿಯಲ್ಲಿ ನಾನು ನೋಡಬೇಕಾಗಿದ್ದೆ ತ್ರಿಶಾಂಶ. ಕರೆಕ್ಟಾ? ನೋಡಿ, ಗುರು ನೀಚನೇ ಇದ್ದಾನೆ. ಲಗ್ನ ಕುಂಡ್ಲಿಯಲ್ಲಿ ಗುರು 3ನೇ ಭಾವದಲ್ಲಿದ್ದರೆ ತ್ರಿಶಾಂಶದಲ್ಲಿ ಗುರು ನೀಚ ಇದ್ದಾನೆ. 8ನೇ ಭಾವದ ಸ್ವಾಮಿ ಯಾರು? ಬುಧ 3ನೇ ಭಾವದಲ್ಲಿದ್ದಾನೆ, ನೀಚ ಗುರುವಿನ ಜೊತೆ. ಇವೆಲ್ಲ ಯಾಕಾಗ್ತಾ ಇದೆ ಗೊತ್ತಾ ನಿಮ್ಮ ಜೀವನದಲ್ಲಿ? ಹೇಳ್ತೇನೆ ಮುಂದೆ, ನಿಮಗೆ ಗೊತ್ತಾಗುತ್ತೆ. ನಾ ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಜಾತಕ ಹೋಗುತ್ತಲ್ಲ ಹಂಗಾಗಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಹಾಗಾದರೆ 8ನೇ ಭಾವದಂಕರು ನೋಡಿದ್ವಿ. 9ನೇ ಭಾವ ನೋಡೋಣ ಈಗ. 9ನೇ ಭಾವದಲ್ಲಿ ಬುಧ ಇದ್ದಾನೆ. ಯಾರಿವನು? ಬುಧ ವೃಷಭ ಲಗ್ನಕ್ಕೆ 2ನೇ ಭಾವದ ಸ್ವಾಮಿ, 5ನೇ ಭಾವದ ಸ್ವಾಮಿ ಪ್ಲಸ್ 9ನೇ ಮನೆಯಲ್ಲಿದ್ದಾನೆ. ಈಗ ಆಲ್ರೆಡಿ ನಾನು ನಿಮಗೆ 9ನೇ ಭಾವದ ಫಲ ಹೇಳಿದ್ದೇನೆ, ಆಲ್ರೆಡಿ 5ನೇ ಭಾವದ ಫಲ ಹೇಳಿದ್ದೇನೆ. ಈ 2ನೇ ಭಾವದ ಫಲವನ್ನು ನಾನು ಹೇಳಬೇಕು. ಕರೆಕ್ಟಾ? ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನ ಸಾಗಿಸ್ತೀರಿ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ತಗಾದೆ ತೆಗೆಯೋದಿಲ್ಲ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತೀರಿ, ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ದಾಟಿ ಇರುತ್ತೆ, ಮಾತಿನಲ್ಲಿ ಪ್ರಜ್ಞಾವಂತಿಕೆ ಇರುತ್ತೆ, ಮಾತಿನಲ್ಲಿ ಸಂಸ್ಕಾರ ಇರುತ್ತೆ, ಸುಸಂಸ್ಕೃತ ಸಜ್ಜನ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ನೋಡಿ, ಇವನು 5ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿ ಬಂದಿದ್ದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ.
ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ 4 ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ನಾನು. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ. ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದೆ. ಬಹಳ ಚೆನ್ನಾಗಿ ಅಂದ್ರೆ ಬಹಳ ಚೆನ್ನಾಗಿ. ಸೂರ್ಯ ನೋಡಿ, ಸೂರ್ಯ 10ನೇ ಭಾವದಲ್ಲಿದ್ದಾನೆ. ತಂದೆಗೆ ಮಾತ್ರ ಅಲ್ಟಿಮೇಟ್ರಿ, ಎಕ್ಸ್ಟ್ರಾ ಆರ್ಡಿನರಿ, ಸೂಪರ್. ತಂದೆಗೆ ಮಾತ್ರ ಲಕ್ಕೆ ಚೇಂಜ್ ಆಗುತ್ತೆ. 10ನೇ ಮನೆಯಲ್ಲಿ ಸೂರ್ಯ ಏನಾದರೂ ಬಂದರೆ ತಂದೆ ಆಟೋಮೆಟಿಕ್ಲಿ ಗ್ರೋತ್ ಆಗ್ತಾನೆ. ಯಾರಿವನು? 4ನೇ ಭಾವದ ಸ್ವಾಮಿ. 10ನೇ ಭಾವದ ಫಲವನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಬಟ್ ಕ್ಷಮಿಸ್ಬೇಕು, ನಾವು 9ನೇ ಭಾವದ ಸೂಕ್ಷ್ಮ ಕುಂಡ್ಲಿ ಹಾಗೂ ಅಷ್ಟಕ ವರ್ಗ ನೋಡಲಿಲ್ಲ. ಆಗುತ್ತೆ ಕನ್ಫ್ಯೂಸ್. ನಾನು ಮಿಷನ್ ಅಲ್ಲ, ಹ್ಯೂಮನ್ ಬೀಯಿಂಗ್. ನೋಡಿ ಬನ್ನಿ, ಹಾಗಾದರೆ ಅಷ್ಟಕ ವರ್ಗದಲ್ಲಿ 9ನೇ ಭಾವದ ಫಲ ಏನು ಹೇಳುತ್ತೆ? ವಾವ್, 31, 100%. ಹೇಳ್ತಾ ಇಲ್ಲ, 100ಕ್ಕೆ 100 ಒಳ್ಳೆಯ ಫಲವನ್ನೇ ಕೊಡುತ್ತೆ. ಹಾಗಾದರೆ ಸೂಕ್ಷ್ಮ ಕುಂಡ್ಲಿ ಏನು ಹೇಳುತ್ತೆ? D27 ಅನ್ನು ನೋಡಬೇಕು. ನಾವು ಏನು ನೋಡಬೇಕು? D27 ಅನ್ನು, ಇದನ್ನು ನೋಡಬೇಕು. ಗುರು 12ನೇ ಮನೆಯಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ, ಬಟ್ ಲಗ್ನೇಶ 9ನೇ ಮನೆಯಲ್ಲಿದ್ದಾನೆ. ಬಟ್ 9ನೇ ಮನೆ ಸ್ವಾಮಿ 12ನೇ ಮನೆಗೆ ಬಂದಿದ್ದಾನೆ. ನಾನು ಆವಾಗಲೇ ಹೇಳಿದ್ನಲ್ಲ, ನೀವು ಹೆಂಡತಿಯಿಂದ ಇಲ್ಲ ಅಂದರೆ ಮಕ್ಕಳಿಂದ ತೊಂದರೆ ಅನುಭವಿಸೋದು ಗ್ಯಾರಂಟಿ. ಮಕ್ಕಳು ಇಲ್ಲ ಹೆಂಡತಿ. D27 ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. 9ನೇ ಲಗ್ನೇಶ ಇದ್ದಾನೆ, ಲಗ್ನದಲ್ಲಿ 9ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ದಟ್ ಈಸ್ ಪ್ಯೂರ್ಲಿ ಪರ್ಫೆಕ್ಟ್. ಹಣ ಗಳಿಸ್ತೀರಾ, ಕೀರ್ತಿ ಗಳಿಸ್ತೀರಾ, ಹೆಸರು ಗಳಿಸ್ತೀರಾ, ಎಲ್ಲ ಗಳಿಸ್ತೀರಾ. ಮುಂದೆ ಅದೆಲ್ಲ ಹೋಗುವ ಚಾನ್ಸಸ್ ಭಾಳ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. T20ಯಲ್ಲೂ 12ನೇ ಮನೆಯಲ್ಲಿ ಬಂದ ಗುರು. ಬನ್ನಿ, ಹಾಗಾದರೆ D10 ನೋಡೋಣ. ಸೂಕ್ಷ್ಮ ಕುಂಡ್ಲಿಯಲ್ಲಿ 100% ಇದೆ, ನೋ ಪ್ರಾಬ್ಲಮ್. ಹಣ ಗಳಿಸ್ತೀರಾ, ಎಲ್ಲ ಮಾಡ್ತೀರಾ, ಕೊನೆಗೆ ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ. ಸೂರ್ಯ 10ನೇ ಮನೆಯಲ್ಲಿದೆ. ದಿಸ್ ಇಸ್ ಪ್ಯೂರ್ಲಿ ಚಂದ್ರ ಮತ್ತು ಸೂರ್ಯ ಇಬ್ಬರು ಒಬ್ಬರೊಬ್ಬರು ದೃಷ್ಟಿ ಇದೆ. ಯು ವಿಲ್ ಬಿಕಮ್ ಎ ಡಾಕ್ಟರ್, ಯಾರು, ನೋ ಡೌಟ್ ಎಟ್ ಆಲ್. ತಂದೆಗೆ ಬಹಳ ಒಳ್ಳೆಯದು ಸೂರ್ಯ. ಹೌದು, ಇವು 4 ಮತ್ತು 10ನೇ ಭಾವದ ಸ್ವಾಮಿ. ಹಾಗಾದರೆ 4ನೇ ಭಾವದ ಫಲ ಏನು ಹೇಳುತ್ತೆ? ಹೇಳಿದ್ದೀನಿ ಆಲ್ರೆಡಿ. 4ನೇ ಭಾವದ್ದು ಹೇಳಿದ್ದೀನಿ, 10ನೇ ಭಾವದ್ದು ಹೇಳಿದ್ದೀನಿ. ಬಟ್ ಸೂಕ್ಷ್ಮ ಕುಂಡ್ಲಿ ಏನು ಹೇಳುತ್ತೆ? D10 ಅಲ್ಲಿ
ಉಚ್ಚ ಶನಿ, 4ನೇ ಮನೆ ಸ್ವಾಮಿ ಉಚ್ಚ ಶನಿ ಅಂತ ಕೊಟ್ಟಿದ್ದಾರೆ ನೋಡಿ. ರಾಹು ಜೊತೆಗಿದ್ದಾನೆ. ನಾ ಹೇಳಿದ್ದು ಕರೆಕ್ಟ್. ನಿಮಗೆ ಯು ವಿಲ್ ಬಿಕಮ್ ಎ ಡಾಕ್ಟರ್ ಆರ್ ಸೈಂಟಿಸ್ಟ್ ಆರ್ ಫಿಲಾಸಫರ್, ಸಮಥಿಂಗ್ ಎಲ್ಸ್. ಯು ವಿಲ್ ಬಿಕಮ್ ಎ ಡಿಫ್ರೆಂಟ್. 4ನೇ ಮನೆ ಸ್ವಾಮಿ ಶನಿ ರೀ. ಹಾಗಾದರೆ 10ನೇ ಭಾವದ ಅಷ್ಟಕ ವರ್ಗ ಏನು ಹೇಳುತ್ತೆ? And of course 90%. ನೋಡಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಭಾವ 10ನೇ ಭಾವ, ಇದು ಕೆಲಸ, ಇದು ಲಾಭ, ಇದು ವ್ಯಯ, ಖರ್ಚು, ಲಾಸ್. ಈ 3 ಏನಿದಾವಲ್ಲ ಬಹಳ ಇಂಪಾರ್ಟೆಂಟ್ ಅಷ್ಟಕ್ಕೆ ವರ್ಗದಲ್ಲಿ. ನೀವು 80% ಕೆಲಸ ಮಾಡಿದರೆ 140% ನೀವು ಲಾಭ ತಗೋತೀರಿ, 60% ಖರ್ಚು ಮಾಡ್ತೀರಿ ಅಂತ ಅರ್ಥನೇ. ಅದು 60% ಖರ್ಚು ಮಾಡ್ತೀರಿ ಅಂತ ಅರ್ಥ. ಬನ್ನಿ, ಹಾಗಾದರೆ 11ನೇ ಮನೆಯಲ್ಲಿ ಯಾರಿದ್ದಾರೆ ನೋಡೋಣ. ಹತ್ತನೇ ಭಾವದ ಸ್ವಾಮಿ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಆಮೇಲೆ ಕಳ್ಕೋತೀರಾ, ಗಳಿಸ್ತೀರಾ, ಕಳ್ಕೋತೀರಾ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಗಳಿಸ್ತೀರಾ, ಕಳ್ಕೋತೀರಾ. ನೋಡಿ, ಇಲ್ಲಿ ಶನಿ 4ನೇ ಮನೆ ಸ್ವಾಮಿ. 4 ನಿಮ್ಮ ಕೆಲಸ ರೀ, ನೀವು ಮಾಡುವಂಥ ಬಿಸ್ನೆಸ್ಸು, ನೀವು ಮಾಡುವಂಥ ಕಾರ್ಯ ಉಚ್ಚ ಸ್ಥಾನದಲ್ಲಿದೆ. ಇಲ್ಲಿಸ್ಟ್ರೇಷನ್, ರಾಹು ಚೆನ್ನಾಗಿದ್ದಾನೆ. ರಾಹು ಇಲ್ಲಿ ಒಳ್ಳೆ ಫಲನೇ ಕೊಡ್ತಾನೆ, ಯಾಕಂದ್ರೆ ಶನಿ ಜೊತೆಗಿದ್ದಾನೆ. ಬಟ್ 10ನೇ ಭಾವದ ಸ್ವಾಮಿ ಚಂದ್ರ ಬಂದು ಇಲ್ಲಿ ಕೂದಿದ್ದಾನೆ. ಅವರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಬನ್ನಿ, ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? ಅಫ್ಕೋರ್ಸ್ 100%, 90%. ಬನ್ನಿ, ಹಾಗಾದರೆ 11ನೇ ಭಾವದಲ್ಲಿ ನೋಡಿ, 11ನೇ ಭಾವ, ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಭಾವ ನಿಮಗೆ. ನೋಡಿ, ಏನಾಗಿದೆ ಅಂದರೆ ಉಚ್ಚ ಶುಕ್ರ ಇದ್ದಾನೆ, ಕುಜ ಇದ್ದಾನೆ, ಕೇತು ಇದ್ದಾನೆ. ನೋಡಿ, ಈ ರಾಹು ಕೇತು ಒಂಥರ ಪೆಸ್ಟಿಸೈಡ್ ಇದ್ದಂಗೆ, ಒಂಥರ ಡ್ರಿಂಕ್ಸ್ ಇದ್ದಂಗೆ, ಒಂಥರ ವಿಷ ಇದ್ದಂಗೆ. ಇವ್ರು ಒಬ್ಬರೇ ಇದ್ರೆ ಬಹಳ ಓಕೆ, ಬೆಸ್ಟ್. ಅಪ್ಪಿತಪ್ಪಿ ಯಾರಾದ್ರೂ ಜೊತೆಗೆ ಸೇರ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಯಾರಾದರೂ ಸಿಕ್ಕಾಪಟ್ಟೆ ಕುಡಿದ್ರು ಅಂತ ತಿಳ್ಕೊಳ್ಳಿ, ರೋಡ್ ಮ್ಯಾಪಿಂಗ್ ಮಾಡ್ತಾರೆ, ಅವರು ನಿಶ್ಚಯ ಆಗುತ್ತೆ, ಅವರನ್ನ ಅದು ನುಂಗ್ಬಿಡುತ್ತೆ. ಇದೇ ರೀತಿ ಕೇತು ಆಗಲಿ ರಾಹು ಆಗಲಿ. ನೋಡಿ, ಇಲ್ಲಿ ಒಬ್ಬನೇ ಇದ್ದಾನೆ, ಸಿಕ್ಕಾಪಟ್ಟೆ ಲಾಭ ಕೊಟ್ಟ ನಿಮಗೆ. ಇಲ್ಲಿ ಕುಜಿನ ಜೊತೆಗೆ ಇದ್ದಾನೆ. ಏನಾಯ್ತು ಇಲ್ಲಿ? ಫಸ್ಟ್ ಲಂಪಟ ದೋಷ ಆಯಿತು, ನೆನಪಿಟ್ಟುಕೊಳ್ಳಿ. ಫಸ್ಟು ಲಂಪಟ ದೋಷ. ಲಂಪಟ ದೋಷದಲ್ಲಿ ಏನಾಗುತ್ತೆ? ಹೆಣ್ಣಿನಿಂದ ಮೋಸ ಆಗುತ್ತೆ, ಹೊಣ್ಣಿನಿಂದ ಮೋಸ ಆಗುತ್ತೆ, ಮಣ್ಣಿನಿಂದ ಮೋಸ ಆಗುತ್ತೆ, ಕೆಟ್ಟ ಚಟಗಳನ್ನು ಕಲಿತೀರಿ, ಜೂಜಾಡ್ತೀರಿ, ಅಡ್ಡದಾರಿ ಹಿಡಿತೀರಿ. ಇದರಲ್ಲಿ ಯಾವುದಾದ್ರೂ ಒಂದಾಗ್ಬೋದು ಲಂಪಟ ದೋಷದಲ್ಲಿ. ಅದೇ ರೀತಿ ಅಂಗಾರಿಕ ದೋಷ. ಅಂಗಾರಿಕ ದೋಷ ಆಗಬಾರ್ದ್ರಿ. ಅಂಗಾರಿಕ ದೋಷ, ಆಕ್ಸಿಡೆಂಟು, ಸೊಸೈಡು, ಹೊಡೆದಾಟ ಜಗಳದಲ್ಲಿ ಜೀವಕ್ಕೆ ಅಪಾಯ, ಆಕ್ಸಿಡೆಂಟಲ್ಲಿ ಜೀವಕ್ಕೆ ಅಪಾಯ, ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ, ರೋಗದಿಂದ ಜೀವಕ್ಕೆ ಅಪಾಯ, ಅನಾರೋಗ್ಯಕ್ಕೆ ಈಡ್ ಮಾಡೋದು, ವಿಪರೀತ ಲಾಸ್ ಆಗೋದು, ಇವೆಲ್ಲವೂ ಹೋಗಿ ಹೋಗಿ 12ನೇ ಮನೆ ಸ್ವಾಮಿ ಅವನು ಕುಜ.
ನಾನು ಒಪ್ಪನ್ ಹೇಳ್ತಾ ಇದ್ದೀನಿ ಸರ್ ನಿಮಗೆ, ಒಪ್ಪನ್ ಆ್ಯಂಡ್ ಸೆಟ್ ಕೇಸ್ ಇದು. ಇಲ್ಲಿ ನೀವು ಕೇತು ಶಾಂತಿ ಮಾಡಿಸ್ಲೇಬೇಕು. ಇಲ್ಲ ಅಂದರೆ ಪ್ರತಿದಿನ ಒಂದು ಮಂತ್ರ ಹೇಳಬೇಕು ನೀವು. ಏನು? ಓಂ ಅಶ್ವಧ್ವಜಾಯ ವಿದ್ಮಹೆ ಶೂಲಾಸ್ತಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್. ಓಂ ಅಶ್ವಧ್ವಜಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್. ಈ ಮಂತ್ರವನ್ನು ದಿನಾನು ನೀವು ನೆನೆಸಲೇಬೇಕು. ಇಲ್ಲಾಂದರೆ ಕೇತು ಶಾಂತಿ ಮಾಡಿಸಿ, ಇಲ್ಲ ನಾಗ ಪ್ರತಿಷ್ಠಾಪನೆ ಮಾಡಿಸಿ. ನಾಗ ಪ್ರತಿಷ್ಠಾಪನೆ ಮಾಡುವಾಗ ನಿಮ್ಮ ಸಂಕಲ್ಪ ಏನಿರ್ಬೇಕಂದ್ರೆ ಇಲ್ಲಿ ರಾಹು ಶಾಂತಿ ಆಗಬಾರ್ದು, ಕೇತು ಶಾಂತಿ ಒಬ್ಬನೇ ಆಗಬೇಕು ಅಂತ ಹೇಳಿ ಶಾಂತಿ ಮಾಡ್ಕೋಬೇಕು. ಶುಕ್ರ, ನೀವು ಕೇತು ಶಾಂತಿ ಮಾಡಿಸಿದ್ದೇ ಕರೆ ಆದರೆ ಇಲ್ಲಿ ಶುಕ್ರ 11 ಮತ್ತು 1ನೇ ಭಾವದ ಫಲವನ್ನು ಕೊಡ್ತಾನೆ. ಏನು 1ನೇ ಭಾವದ ಫಲ? ಒಳ್ಳೆ ವ್ಯಕ್ತಿತ್ವವನ್ನು ಕೊಡ್ತಾನೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತಾನೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳಿಗೆ ನಡೆಯುತ್ತವೆ, ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆ ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ಕೊಡ್ತೀರಿ, ಲಾಭದಲ್ಲಿ ತೊಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಿ, ಹಂತ ಹಂತವಾಗಿ ಪ್ರಮೋಷನ್ ಆಗ್ತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದುಡ್ಡು ಆಭರಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರನ್ನೇ ಒಳ್ಳೆ ಸಂಬಂಧ ಇರುತ್ತೆ, ಪ್ರಭಾವಿ ವ್ಯಕ್ತಿಯಾಗಿ ಹೊರಹೊಮ್ತೀರಿ. ಇದು 11ನೇ ಭಾವದ ಫಲ. ಅದು ಯಾವಾಗ? ಕೇತು ಶಾಂತಿ ಆದರೆ. ಇಲ್ಲ ಅಂದ್ರೆ ಇಲ್ಲ ಸರ್. 9ನೇ ಭಾವ ನೋಡ್ತಾನೆ, ಸೀದಾ ನಿಮ್ಮನ್ನು ನೋಡ್ತಾನೆ, ಸೀದಾ ನಿಮ್ಮ 4ನೇ ಭಾವ ನೋಡ್ತಾನೆ. 7ರಲ್ಲಿ ದಾಂಪತ್ಯ, 1ರಲ್ಲಿ ವ್ಯಕ್ತಿತ್ವ, 4ನಲ್ಲಿ ಪ್ರಾಪರ್ಟಿ. ಶನಿ ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟ್. ಅದೇ ರಾಹು ನೋಡಿ, ರಾಹು ಒಳ್ಳೇದೇ ಮಾಡ್ತಾನೆ ನಮಗೆ. ಸೀದಾ 9ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 11ನೇ ಭಾವ, ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ. 5ರಲ್ಲಿ ಒಳ್ಳೆ ವಿದ್ಯೆ ಕೊಡ್ತಾನೆ. ರಾಹು ಇಸ್ ಅಲ್ಟಿಮೇಟ್ ಫಾರ್ ಯು, ಎಕ್ಸ್ಟ್ರಾ ಆರ್ಡಿನರಿ. ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೋತಿರಲ್ಲ, ಮಾಡುವಾಗ ನಿಮ್ಮ ಸಂಕಲ್ಪ ಏನಿರಬೇಕು ಅಂದರೆ ಬರೀ ಕೇತು ಶಾಂತಿ ಅಷ್ಟೇ, ರಾಹು ಶಾಂತಿ ಅಲ್ಲ ಅಂತ ನಿಮ್ಮ ಕಲ್ಪನೆ ಇರಲಿ. ಇಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರ. ಬನ್ನಿ, ಹಾಗಾದರೆ ಇನ್ನೂ ಏನೇನು ಉಳಿದ್ವು ನೋಡೋಣ. D1 ಮುಗೀತು, D2 ಮುಗೀತು, D3 ಮುಗೀತು, ದ್ರಕ್ಕಾಣ ಮುಗೀತು, ಚತುರ್ವಾಂಶ ಮುಗೀತು, ಸಪ್ತಾಂಶ ಮುಗೀತು, ನವಾಂಶ ಮುಗೀತು, ದಶಾಂಶ ಮುಗೀತು, ದ್ವಾದಶಾಂಶ. ಇಲ್ಲೇ ತಾಯಿಯಿಂದ ನಿಮ್ಗೆ ಹೆಲ್ಪ್ ಆಗಿದೆಯೋ, ಹೆಚ್ಚಾಗಿ ತಂದೆಯಿಂದ ಹೆಲ್ಪ್ ಆಗಿದೆಯೋ ಅಂತ. ಸೂರ್ಯ 6ನೇ ಮನೆಯಲ್ಲಿದ್ದಾನೆ, ಗುರು 12ನೇ ಮನೆಯಲ್ಲಿದ್ದಾನೆ, ಶುಕ್ರ ತನ್ನ ಸ್ವಂತ ಮನೆಯಲ್ಲಿದ್ದಾನೆ, ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ತಾಯಿಯಿಂದ ನಿಮಗೆ ಭಾಳ ಸಪೋರ್ಟ್ ಆಗಿದೆ ಅಂತ ಹೇಳ್ಬೋದು. ತಾಯಿ ಆರೋಗ್ಯ ಭಾಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ, ಹಾಗಾದರೆ ನೆಕ್ಸ್ಟು ಷೋಡಶಾಂಶ ಆಯಿತು, ವಿಷಾಂಶ ಆಯಿತು, ಚತುರ್ವಿಷಾಂಶ ಆಯಿತು, ಭಾಂಶ ಆಯಿತು, ತ್ರಿಶಾಂಶ ಆಯಿತು, ಖವೇದಾಂಶ ಆಗಿಲ್ಲ. ತಾಯಿಯ ಹಿಂದಿನ 7 ಜನ್ಮದ ಪೂರ್ವಜರಿಂದ ಎಷ್ಟು ಪುಣ್ಯ ಸಿಕ್ಕಿದೆ ಅಂತ ಇದರ ಅರ್ಥ. ಇಲ್ಲಿ ಶುಕ್ರನ್ ನೋಡಬೇಕು, ಚಂದ್ರನ್ ನೋಡಬೇಕು. ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಚಂದ್ರ 10ನೇ ಮನೆಯಲ್ಲಿದ್ದಾನೆ. 100% ತಾಯಿಯ ಹಿಂದಿನ ಪೂರ್ವಜರಿಂದ ನಿಮಗೆ ಲಾಭ ಆಗಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ ತಂದೆಯ ಪೂರ್ವಜರಿಂದ ಎಷ್ಟು ಲಾಭ ಆಗಿದೆ? ಗುರು 9ನೇ ಮನೆಯಲ್ಲಿದ್ದಾನೆ, ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿ 100% ತಂದೆಯ ಪೂರ್ವಜರಿಂದ ಸಂಪೂರ್ಣವಾದ ಪುಣ್ಯ ನಿಮಗೆ ಲಭಿಸಿದೆ ಅಂತ ಹೇಳ್ಬೋದು. ಷಷ್ಠಾಂಶ ನೋಡಬಾರ್ದ್ರಿ. 1 ನಿಮಿಷ
ಬರೀ 45 ಸೆಕೆಂಡು ಬರ್ತ್ ಟೈಮಿಂಗ್ ಒಳಗೆ ಏನಾದರೂ ಚೇಂಜಸ್ ಆದರೆ ಲಗ್ನ ಚೇಂಜ್ ಆಗುತ್ತೆ. ಇದರ ಪ್ರಕಾರ ನೀವು ಹಿಂದಿನ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿದ್ರಿ, ಸರ್ಕಾರಿ ನೌಕರಿ ಮಾಡ್ತಿದ್ರಿ ಅಂತ ಹೇಳುತ್ತೆ ಶಾಸ್ತ್ರ. ಸರ್ಕಾರಿ ನೌಕರಸ್ಥರಾಗಿದ್ರಿ, ಉಚ್ಚ ಸೂರ್ಯ ಇರೋದ್ರಿಂದ. ಬನ್ನಿ, ಹಾಗಾದರೆ ಷಷ್ಠಾಂಶ ಏನು ಹೇಳುತ್ತೆ ನೋಡೋಣ. ಬನ್ನಿ, 1ನೇ ಭಾವ ಇಸ್ ಎಕ್ಸ್ಟ್ರಾ ಆರ್ಡಿನರಿ, 2ನೇ ಭಾವ ಅಲ್ಟಿಮೇಟ್, 3ನೇ ಭಾವ ಎಕ್ಸಾಕ್ಟ್ಲಿ ಫಾರ್ಮ್, 4ನೇ ಭಾವ ಎಕ್ಸ್ಟ್ರೀಮ್ಲಿ ಗುಡ್, 5ನೇ ಭಾವ ಎಕ್ಸ್ಟ್ರೀಮ್ಲಿ ಗುಡ್, 6ನೇ ಭಾವ ಇಸ್ ಮೋಸ್ಟ್ ಡೇಂಜರಸ್, 7ನೇ ಭಾವ ಸ್ವಲ್ಪ ದಾಂಪತ್ಯದಲ್ಲಿ ಬಿರುಕು ಬಂದೇ ಬರುತ್ತೆ, 8ನೇ ಭಾವ ಮೋಸ್ಟ್ ಡೇಂಜರಸ್, 9 ಅಲ್ಟಿಮೇಟ್, 10 ಎಕ್ಸ್ಟ್ರಾ ಆರ್ಡಿನರಿ. ಇಲ್ಲಿ ಕೇತು ಶಾಂತಿ ಆಗಬೇಕು ಅಂದರೆ ಎಲ್ಲ ಓಕೆ. ಕೇತು ಶಾಂತಿ ಆಗಲಿಲ್ಲ ಅಂದರೆ ದಿಸ್ ಇಸ್ ನಾಟ್ ಎ ಗುಡ್ ಜಾತಕ ಅಂತ. ಬನ್ನಿ, ಹಾಗಾದರೆ ಏನೇನು ಮಾಡ್ಕೋಬೇಕು, ಏನೇನು ಮಾಡ್ಕೋಬಾರ್ದು ಜೀವನದಲ್ಲಿ ನೋಡಿ. 1ನೇದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ. 2ನೇದು ಅರ್ಕ ವಿವಾಹ ಮಾಡ್ಕೊಳ್ಳಿ. ಭಾಳ ಅಂದರೆ ಗುರು ಶಾಂತಿ ಹಾಗೂ ಕೇತು ಶಾಂತಿ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚಿಗೆ ಗುರು ಮತ್ತು ಕೇತು ಮತ್ತು ಕುಜ 3 ಗ್ರಹಗಳ, ಗುರು ಕೇತು ಮತ್ತು ಕುಜ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ಗೋಮುಖ ಪ್ರಸವ, ಅರ್ಕ ವಿವಾಹ, ಗುರು ಮತ್ತು ಕುಜ ಶಾಂತಿ ನೀವು ಮಾಡ್ಕೊಳ್ಳಿ. ಬನ್ನಿ, ಹಾಗಾದರೆ ಯಾವ ದಶೆಯಲ್ಲಿ ನಡೀತಾ ಇದ್ದೀರಿ? ಕೇತು ಓಹೋ, ಜಸ್ಟ್ ಶುಕ್ರ ದಶೆಯಲ್ಲಿ ಇದ್ದೀರ. ಉಚ್ಚ ಕೇತು ಯುತಿಯಾಗಿದೆ, ಸ್ವಲ್ಪ ಡೇಂಜರಸ್. ದಯವಿಟ್ಟು ಹೇಳ್ತೀನಿ, ಗೋಮುಖ ಪ್ರಸವ, ಅರ್ಕ ವಿವಾಹ ಪ್ಲಸ್ ಕುಜ, ಗುರು ಹಾಗೂ ಕೇತು ಶಾಂತಿ ಇವನ್ನಿಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.